ಇನ್ನು ರಾಜ್ಯದಲ್ಲಿ ಬಿಡದಿ ಬಡಿದಾಟ ತಾರಕಕ್ಕೇರಿದೆ. ಇಂದು ಕೂಡ ಸರ್ವೆ ಕಾರ್ಯ ನಡೆಯುತ್ತಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಕೇಳಿಬರ್ತವೆ. ನಿನ್ನೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥ ರೈತರು ಸರ್ವೆ ಬಗ್ಗೆ ಮಾಹಿತಿ ಪಡೆದಿರೋ ಬೆಂಗಳೂರು ದಕ್ಷಿಣ ಎಸ್ಪಿ ಇವತ್ತು ಪೊಲೀಸ್ ಸರ್ಪಗಾವಲಲ್ಲಿ ಹಾಗಾದ್ರೆ ಸರ್ವೆ ಕಾರ್ಯ ನಡಿಬಹುದಾ? ಈತ ಹಿಂಬರಹ ಕೊಡೋ ತನಕ ಸರ್ವೆಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಸ್ಥಳಕ್ಕೆ ಶಾಸಕರು ಜಿಲ್ಲಾಧಿಕಾರಿ ಬರಬೇಕು ಅಂತ ರೈತರು ಹೇಳ್ತಾ ಇದ್ದಾರೆ. ನಿನ್ನೆ ಬಿಡದಿಯಲ್ಲಿ ನಡೆದಿದ್ದು ಸಾಮಾನ್ಯ ಪ್ರತಿಭಟನೆ ಅಲ್ಲ, ಅದು ಸರ್ಕಾರ ಹಾಗೂ ರೈತರ ನಡುವಿನ ಒಂದು ಸಂಘರ್ಷ ಮತ್ತೊಂದು ಹಂತಕ್ಕೆ ತಲುಪಿರತಕ್ಕಂಥ ಒಂದು ಘಟನೆ ಇದು. ಸುಮಾರು 490 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದ ರೈತರ ಆಕ್ರೋಶ ನಿನ್ನೆ ಸಿಡಿದು ಬಿದ್ದಿದೆ. ಸರ್ಕಾರದ ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಬಂದ ಕ್ಷಣದಿಂದಲೇ ಇಡೀ ಪ್ರದೇಶ ರಣರಂಗವಾಗಿ ಮಾರ್ಪಡಿತು. ಬೈರಮಂಗಲ ಹಾಗೂ ಕಂಚುಗಾರನಹಳ್ಳಿ ಭಾಗದಲ್ಲಿ ನಡೆದಂತಹ ಒಂದು ಹೈಡ್ರಾಮಾ ಏನಿದೆ, ಹೈಡ್ರಾಮಾ ಇಡೀ ರಾಜ್ಯದ ಗಮನ ಸೆಳೆದಿದೆ. ಸರ್ವೆ ಮಾಡೋದಕ್ಕೆ ಬಂದ ಅಧಿಕಾರಿಗಳಿಗೆ ಮಹಿಳಾ ರೈತರು ಪೊರಕೆಯಿಂದ ಹೊಡೆದಿದ್ದಾರೆ. ಅಧಿಕಾರಿಗಳ ಕಾರುಗಳ ಮೇಲೆ ಕಲ್ಲು ತೂರಿದ್ದಾರೆ. ವಾಹನಗಳ ಗಾಜುಗಳನ್ನು ಪುಡಿ ಮಾಡಿದ್ದಾರೆ. ಪರಿಸ್ಥಿತಿ ಕೈ ಮೀರಿದ ಕಾರಣ ಅಧಿಕಾರಿಗಳು ಅಲ್ಲಿಂದ ಓಡಿ ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಯಿತು. ಇನ್ನೊಂದು ಕಡೆ ಪೊಲೀಸ್ ತಲೆಗೆ ಕೂಡ ಕಲ್ಲೇಟು ಬಿದ್ದಿರತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಮಹಿಳೆಯರೆಲ್ಲ, ರೈತ ಮಹಿಳೆಯರು ಒಂದು ಕಡೆ ಪೊರಕೆ ಹಿಡ್ಕೊಂಡು ನಾವು ಯಾರನ್ನು ಕೂಡ ನಮ್ಮ ಜಾಗಕ್ಕೆ ಬರೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಮುಂದಾದಾಗ ಅಲ್ಲೂ ಕೂಡ ಕಲ್ಲು ತೂರಾಟ ನಡೀತು, ನೂಕಾಟ ನಡೀತು, ಗಲಾಟೆ ನಡೀತು. ಕಲ್ಲು ತೂರಾಟದಲ್ಲಿ ಪೊಲೀಸರಿಗೆ ಗಾಯಗಳಾಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜನ್ ಈಗ ಜಾಯ್ನ್ ಆಗಿದ್ದಾರೆ. ರಂಜನ್, ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಇವತ್ತು ಕೂಡ ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಬರ್ತಾರಾ? ಸರ್ವೆ ಮಾಡೋದಕ್ಕೆ ರೈತರು ಒಪ್ಪಿಗೆ ಕೊಡ್ತಾರಾ? ಏನಾಗಬಹುದು ಅಂತ? ರಂಜನ್ ಅವರನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಆಗಲೇ ಹೇಳ್ತಾ ಇದ್ದಾಗೆ ರೈತರನ್ನ ಸಮಾಧಾನ ಪಡಿಸೋದಕ್ಕೆ ಸ್ವತಃ ರಾಮನಗರ SP ಶ್ರೀನಿವಾಸ್ ಗೌಡ ಸ್ಥಳಕ್ಕೆ ಬಂದರೂ ಕೂಡ ರೈತರು ಕೇಳ್ತಕ್ಕಂಥ ಮನಸ್ಥಿತಿಯಲ್ಲಿ ನಿನ್ನೆ ಇರಲಿಲ್ಲ. SP ಅವರ ಜೊತೆಗೂ ಕೂಡ ಮಾತಿನ ಚಕಮಕಿ ನಡೆಯಿತು. ನಂತರ IG ಗಿರೀಶ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇದೀಗ ಎಲ್ಲರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಕೇಳಿಬರ್ತಾ ಇರ್ತಕ್ಕಂಥದ್ದು ಏನದು? ನಿನ್ನೆ ನಡೆದಂಥ ಘಟನೆ ಬಳಿಕ ಅಧಿಕಾರಿಗಳು ಇವತ್ತು ಮತ್ತೆ ಸರ್ವೆಗೆ ಬರ್ತಾರಾ? ಬಂದರೆ ರೈತರು ಸರ್ವೆಗೆ ಅವಕಾಶ ಕೊಡಬಹುದಾ? ಅಥವಾ ಮತ್ತೊಮ್ಮೆ ಅದೇ ರೀತಿಯ ಒಂದು ಪ್ರತಿಭಟನೆ ಸ್ಫೋಟಗೊಳ್ಳುತ್ತಾ ಅನ್ನುವಂಥ ಒಂದು ಕುತೂಹಲ ಈಗ ಹೆಚ್ಚಾಗಿದೆ. ಇನ್ನೊಂದು ಕಡೆ ನಿನ್ನೆ ಅಧಿಕಾರಿಗಳ ಮೇಲೆ ಪೊರಕೆ ಬೀಸಿದ ಮಹಿಳೆಯರು, ಕಲ್ಲು ತೂರಿದ ಆರೋಪ ಎದುರಿಸ್ತಿರತಕ್ಕಂಥ ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸ್ತಾರಾ, ಬಂಧನ ಮಾಡ್ತಾರಾ, ಅಥವಾ ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸ್ತಾರಾ? ಈ ಎಷ್ಟು ಪ್ರಶ್ನೆಗಳು ಈಗ ಹುಟ್ಕೊಂಡಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಂಜನ್ ಕೊಡ್ತಾರೆ. ರಂಜನ್, ಈಗ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಲ್ಲಿ? ರೈತರು ಏನು ಹೇಳ್ತಾ ಇದ್ದಾರೆ? ಇವತ್ತು ಕೂಡ ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಆಗಮಿಸ್ತಾರಾ, ಅಥವಾ ಆಗಮಿಸಿದಂಥ ಸಂದರ್ಭದಲ್ಲಿ ಶಾಂತಿಯುತವಾಗಿ ಅವರಿಗೆ ಸರ್ವೆ ಮಾಡೋದಕ್ಕೆ ಅವಕಾಶ ಕೊಡಬಹುದಾ? ಏನಾಗಬಹುದು ಅಂತ? ರಂಜನ್. ಪ್ರಮೋದ್ ಬೋಪಣ್ಣ, ಗುಡ್ ಮಾರ್ನಿಂಗ್. ಈಗಾಗಲೇ ನಾವು ಬಿಡದಿಯ ವಿಚಾರವಾಗಿ ನೋಡ್ತಾ ಬಂದಾಗ ನಿನ್ನೆ ರೈತರು ಒಂದಿಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಮಹಿಳಾ ರೈತರು ಪೊರಕೆಯನ್ನು ಹಿಡಿದು ಪೊಲೀಸರಿಗೆ ಧಿಕ್ಕಾರವನ್ನು ಕೂಗಿದ್ರೆ, ಮತ್ತೊಂದಿಷ್ಟು ರೈತರು ಅಧಿಕಾರಿಗಳ ಕಾರಿಗೆ ಕಲ್ಲನ್ನು ಹೊಡೆದ್ರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಸದ್ಯಕ್ಕೆ ನಾನಿರುವಂಥದ್ದು ಅದೇ ಒಂದು ಮಂಡಲಹಳ್ಳಿಯ ಕೊಡಿಯಾಲದಲ್ಲಿದ್ದೀನಿ, ಕೊಡಿಯಾಲ ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗ ಈ ಒಂದು ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಥಾ ಪ್ರಕಾರ ಇನ್ನು ಗ್ರಾಮಸ್ಥರು ಬೆಳಗ್ಗೆ ಎತ್ತುಕೊಂಡು ತಮ್ಮ ದಿನನಿತ್ಯದ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ. ಇವತ್ತು ಬೆಳಗ್ಗೆ 8 ರಿಂದ 9 ಗಂಟೆಯ ಸರಿಸುಮಾರಿಗೆ ಮತ್ತೆ ಇಲ್ಲಿಗೆ ಅಧಿಕಾರಿಗಳು ಬರ್ತಾರೆ, ಸರ್ವೆಯನ್ನ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಒಂದ್ ಕಡೆಯಿಂದಾಗಿ ಅಧಿಕಾರಿಗಳ ಸರ್ವೆಗೆ ವ್ಯಾಪಕವಾಗಿ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ರೆ, ಅಧಿಕಾರಿಗಳು ಬಂದಂತ ಕಾರಣ ಏನಂದ್ರೆ, ಈ ಒಂದು ಭೂ ಸ್ವಾಧೀನಕ್ಕೆ ಯಾವೆಲ್ಲ ರೈತರು ಭೂಮಿಯನ್ನ ಕೊಡಕ್ಕೆ ಒಪ್ಪಿಗೆ ಇದ್ದಾರೆ ಆ ಒಂದು ರೈತರ ಜಾಗವನ್ನ ಸರ್ವೆ ಮಾಡೋಕೆ ಅಧಿಕಾರಿಗಳು ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ರೈತರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಿರುವಂತದ್ದು. ನಮ್ಮ ಜೊತೆ ಮಾತನಾಡಕ್ಕೆ ಈ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಗೆ ತಮ್ಮ ಭೂಮಿಯನ್ನ ಕೊಡಕ್ಕೆ ಒಪ್ಕೊಳ್ಳುವಂತಹ ರೈತರಿದ್ದಾರೆ. ನಾಗರಾಜ್ ಅಂತ ಹೇಳಿ, ಇವರು ತಾತ ನಮಸ್ಕಾರ. ನಮಸ್ಕಾರ ಸರ್.
ತಾತ, ಈಗ ನೀವು ಭೂಮಿಯನ್ನು ಕೊಡಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀವಿ ಸ್ವಾಮಿ. ಈಗ ನಿನ್ನೆ ಅಧಿಕಾರಿಗಳು ಬಂದ್ರು, ಸಾಕಷ್ಟು ಗಲಾಟೆಗಳು, ಹೈಡ್ರಾಮಾಗಳಾಯ್ತು, ಅವ್ರ ಕಾರಿಗೆ ಕಲ್ಲಲ್ಲಿ ಹೊಡೆಯೋ ಕೆಲಸ ಕೊಡಗಳಾಯ್ತು, ನೀವು ಕೂಡ ನೋಡಿದ್ದೀರಾ. ಕಲ್ಲೆಲ್ಲೂ ಹೊಡೆದ್ರು, ಪಾರ್ಕೆಲ್ಲೂ ಹೊಡೆದ್ರು, ಚಪ್ಪಲಿಲ್ಲೂ ಹೊಡೆದ್ರು, ಬಿಡ್ರಿ. ಹೇಳಿ ಹೇಳಿ ಅಜ್ಜ. ಅಲ್ಲ, ಅವ್ರ ಮುಂದೆ ನಾವೇನು ಮಾಡೋಕ್ಕತ್ತ ಸ್ವಾಮಿ? ನಮಗೆ ಪೊಲೀಸು ರಕ್ಷಣೆ ಕೊಡೋಕ್ಕಾಗಲಿಲ್ಲ, ಈತ ಅಧಿಕಾರಿಗಳು ಕೊಡಲಿಲ್ಲ, ನಾವೇನು ಮಾಡೋಕ್ಕತ್ತ ಸ್ವಾಮಿ ರೈತರು? ಹೇಳಿ. ಈಗ ನೀವು ಈ ಒಂದು ಭೂ ಸ್ವಾಧೀನಕ್ಕೆ ಭೂಮಿ ಕೊಡಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀವಿ ಸ್ವಾಮಿ. ನೋಡಿ ಈ ಮನೆ ಹೆಂಗದೆ, ಈ ಮನೆಗೆ ಕಟ್ಕೊಂಡು ಏನೋ ಒಂದು ಸ್ವಲ್ಪ ಜಮೀನು ತಗೊಳ್ಳೋಣ ಅಂತ ಆಸೆಗೆ ನಾವು ಕೊಡೋಕೆ ರೆಡಿ ಇದ್ದೀವಿ ಸ್ವಾಮಿ. ಎಷ್ಟು ಎಕರೆ ಭೂಮಿ ಇದೆ ತಾತ ನಿಮ್ದು? ನಮ್ಮದು ಅಣ್ಣ ತಮ್ಮದಿರ್ದೆಲ್ಲ 7.5 ಎಕರೆ. 7 ಎಕರೆ ಭೂಮಿ ಇದೆ. 7.5 ಎಕರೆ. ಬೇಜಾನ್ ಮರ, ಬಾವಿ, ಪಂಪ್ಸೆಟ್ ಎಲ್ಲ ಮಾಡಿದ್ದೀವಿ. ಕೊಡ್ಬೇಕು ಸ್ವಾಮಿ. ಕೊಟ್ಟು ನಾವೇನೋ ಮನೆ ಮಠ ಕಟ್ಕೊಂಡು ಒಂದು ಸ್ವಲ್ಪ ಜಮೀನು ತಗೊಳ್ಳೋಣ ಅನ್ನೋ ಆಸೆಗೆ ಇದು ಮಾಡಿದ್ದೀವಿ. ಏನೋ ಜಮೀನು ಸ್ವಲ್ಪ ಹೆಚ್ಚಿಗೆ ಕೊಟ್ಟರು ನಮ್ಗೆ ಒಳ್ಳೆಯದು, ಅಷ್ಟೇ ಅನುಕೂಲ ಆಗ್ತದೆ. ಯಾವುದು ಅವ್ರ ಪರಿಹಾರವಾಗಿ ಕೊಡೋದು ಜಮೀನು? ಹ್ಞೂ. ಪ್ರಮೋದ್ ಬೋಪಣ್ಣ ನೋಡ್ತಿರ್ಬೋದು, ಇವರು ಭೂ ಸ್ವಾಧೀನಕ್ಕೆ ತಮ್ಮ ಭೂಮಿಯನ್ನು ಕೊಡೋಕೆ ರೆಡಿ ಇರುವಂಥ ನಾಗರಾಜ್ ತಾತ ಇವರು. ಇವರ ಮನೆ ನೋಡಿ, ಈ ರೀತಿಯಾಗಿ ಮನೆ ಇದೆ. ಇನ್ನೂ ಕೂಡ ಅಂದರೆ ಕಾಂಕ್ರೀಟ್ ನಾಡಿನಲ್ಲಿ ಸಂಪೂರ್ಣವಾಗಿ ಕಾಂಕ್ರೀಟ್ ಮನೆ ಇರುವಾಗ ಇವರು ಇನ್ನೂ ಕೂಡ ಇದೇ ಒಂದು ಹಳೆಯ ಹಂಚಿನ ಮನೆಯಲ್ಲಿ ಬದುಕ್ತಿದ್ದಾರೆ. ಅದ ಮಳೆ ಬಿದ್ದರೆ ಸುರಿತದೆ, ಅರ್ಕಲ್ ಮನೇಲೇ ಇದ್ದೀವಿ. ಇದು ಮಾರ್ಬಿಟ್ಟು ಏನೋ ಸ್ವಲ್ಪ ಮನೆಗಿನೇ ಕಟ್ಕೊಂಡು ಒಂದು ಸ್ವಲ್ಪ ಜಮೀನು ತೊಗೊಳ್ಳೋಣ ಅನ್ನೋ ಆಸೆಗೆ ಕೊಡ್ತೀವಿ ಅಂತ ಇದ್ದೀವಿ. ಏನೋ ಸ್ವಲ್ಪ ಜಾಸ್ತಿ ಮಾಡಿದ್ರು ಒಳ್ಳೇದು ನಮಗೆ. ಅಲ್ಲ ತಾತ, ಈಗ ನಿನ್ನೆ ಮಾಡಿರೋದು ಹಂಗಾದ್ರೆ ನೀವು ತಪ್ಪು ಅಂತ ಹೇಳ್ತಿದ್ದೀರಾ? ರೈತರು ಯಾರೆಲ್ಲ ನಾವು ಭೂಮಿ ಕೊಡೋದಕ್ಕೆ ರೆಡಿ ಇಲ್ಲ, ನೀವು ಬರ್ಬಾರ್ದು ಅಧಿಕಾರಿಗಳು ಸರ್ವೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಆಕ್ರೋಶ ಹೊರಹಾಕಿದ್ರು, ಅದು ಸರಿ ಇಲ್ಲ ಅಂತ ಹೇಳ್ತಿಲ್ಲ ಸ್ವಾಮಿ. ಇಲ್ಲ, ಅವ್ರು ಬಂದರು ನಮಗೋಸ್ಕರ, ಅವ್ರಿಗೂ ಬೇಕಾದಷ್ಟು ವಧೆ ತಿಂದು ಹೋದ್ರು ಪಾಪ. ಇದು ನಾಗರಾಜ್ ತಾತ ಅವರು ಹಾಡ್ತಿರುವಂಥ ಮಾತು. ಸರ್, ಈಗ ನೀವು ಹೇಳಿ. ನಮ್ಮದು ಮಂಡಳಿ ಸರ್ವೆ ನಂಬರ್ 15/2, 15/1, 15/2, 15/1. ಈಗ ನಾವು ಜಮೀನು ಕೊಡೋಕ್ಕೆ ಒಪ್ಪಿಗೆ ಇದೆ. ಏನೋ ಒಂದು ಸ್ವಲ್ಪ ಪರಿಹಾರ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ರೈತರಿಗೆ. ಅದರಿಂದ ನಾವು ಕೊಡೋಕ್ಕೆ, ನಾವು ಸರ್ವೆ ಮಾಡ್ಸೋಕ್ಕೆ ನಮ್ಮ ಅನುಮತಿ ಇದ್ದು ಬಂದಿದ್ದರು. ಆದರೆ ಅವರು ಆಪೋಸಿಟವ್ರು ಬಂದು ಗಲಾಟೆ ಮಾಡಿ ಫುಲ್ಲು ಗಲಾಟೆ ಮಾಡಿದ್ದಾರೆ. ನಮಗೂ ಎಲ್ಲ ಒದೆಗಳು ಹೊಡೆದು, ಪರ್ಕೆಲ್ ಹೊಡೆದು, ಈ ಥರ ಎಲ್ಲ ಇದು ಮಾಡಿ ಭಾರಿ ತೊಂದರೆ ಕೊಡ್ತಾಯಿದ್ದಾರೆ. ಪೊಲೀಸ್ನವರು ರಕ್ಷಣೆ ಇಲ್ಲ ನಮಗೆ. ಪೊಲೀಸ್ನವರು ನಮಗೆ ಆಪೋಸಿಟ್ ಮಾತಾಡ್ತಾರೆ, ನಿಮ್ಗೆ ಯಾಕೆ ಹೋಗ್ರಿ ಅಂತಾರೆ. ಅಲ್ಲಿ ನೋಡಿದ್ರೆ ಅಧ್ಯಕ್ಷರು, ನೀವು ಕೇಳ್ರಿ, ನಿಮ್ಮ ಸರ್ವೆ ನಂಬರ್ ನೀವು ಮಾಡಿಸ್ಕೊಳ್ರಿ ಅಂತ ಅವ್ರು ಹೇಳ್ತಾರೆ. ನಾವು ಹೋಗ ನಮ್ಮ ಜಮೀನಿಗೆ ಹೋಗೋಕ್ಕೆ ಅವ್ರು ಬಂದು ಫುಲ್ಲು ಗಲಾಟೆ ಮಾಡ್ತಾಯಿದ್ದಾರೆ. ನಮ್ಗೆ ಯಾರು ರಕ್ಷಣೆ ಕೊಡೋರು ಯಾರು? ನಾವು ಪರಿಹಾರ ತಗೊಂಡು ನಾವು ರೆಡಿ ಇದ್ದೀವಿ. ನಮ್ಮ ಅಣ್ಣ ತಮ್ಮದಿರು 9 ಎಕರೆ ಜಮೀನಿದೆ. ನಮ್ಮ ಪಕ್ಕದಲ್ಲಿ 7 ಎಕರೆ ಇದೆ ನಾಗರಾಜನವ್ರದ್ದು. 15 ಎಕರೆ ಸರ್ವೆ ಮಾಡೋಕ್ಕೆ ಬಂದಿದ್ದರು. ಇವರು ವಿರೋಧ ಮಾಡೋರಿಗೆ ಅವ್ರ ಜಮೀನು ನಾವೇನೋ ಹೋಯ್ತಾ ಇದ್ದೀವ? ನಮ್ಮ ಜಮೀನು ನಾವು ದುಡ್ಡು ತಗೊಂಡಿದ್ದೀವಿ ಆಲ್ರೆಡಿ. ಇವ್ರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ನೀವು ದುಡ್ಡು ತಗೊಂಡಿದ್ದೀರಾ? ತಗೊಂಡಿದ್ದೀವಿ. ಎಷ್ಟು ತಗೊಂಡಿದ್ದೀರಾ? 2,41,00,000 ಅಮೌಂಟ್ ತಗೊಂಡಿದ್ದೀವಿ. ಎಷ್ಟು ಎಕರೆ ಜಮೀನಿಗೆ? 1 ಎಕರೆ 4 ಗುಂಟೆ. ನಿಮ್ದು 1 ಎಕರೆ? ಹೌದು. ಒಟ್ಟು ಎಷ್ಟು ಎಕರೆ ಇದೆ? ಒಟ್ಟು ನಮ್ಮ ಅಣ್ಣ ತಮ್ಮದಿರೋದು 9 ಎಕರೆ ಇದೆ. ಎಲ್ಲ ಅಪ್ಲೈ ಮಾಡಿದ್ದಾರೆ. ಈ JMC ಆದಮೇಲೆ ತಗೊಳ್ಳೋಣ ಅಂತ ನಮ್ಮ ಅಣ್ಣ ತಮ್ಮದಿರು ಇದು ಮಾಡ್ತಾ ಇದ್ದಾರೆ. ಈ ಒಂದು ಸ್ವಲ್ಪ ಪರಿಹಾರ ಜಾಸ್ತಿ ಮಾಡಿಕೊಟ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಆಲ್ರೆಡಿ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ? ಅಮೌಂಟ್ ಬಂದಿದೆ. 15/1, 15/2, 2 ಎಕರೆ ಕ್ಲಿಯರ್ ಆಗಿದೆ. JMC ಆಗಬೇಕು. JMCಗೋಸ್ಕರ ಕಾಯ್ತಾ ಇದ್ದೀವಿ. ಹೌದು, ಅದು ಸ್ವಲ್ಪ ಪರಿಹಾರ ಜಾಸ್ತಿ ಮಾಡಿಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ ಸರ್. ಅಲ್ಲ ಅಣ್ಣ, ಈಗ ಕೇಳ್ತಿರೋದು, ಈಗ ನಿಮ್ದು 7 ಎಕರೆ ಇದೆ, 5 ಎಕರೆ ಇದೆ, ಒಪ್ಕೊಳ್ಳೋಣ. ಸಣ್ಣ ರೈತರು, ಅತಿ ಸಣ್ಣ ರೈತರು ಈಗ ಹೋರಾಟ ಮಾಡ್ತಿರೋರು, ಅವ್ರ ಗತಿ ಏನು? ಅವ್ರ ಗತಿ ಅಂದರೆ, ಇವತ್ತು ನಾವು ಅಲ್ಲಿ ನಮ್ಮ ಜಮೀನನ್ನ ಯಾರು ಪ್ರೈವೇಟ್ನವ್ರು ಬಂದು 1 ಕೋಟಿ ರೂಪಾಯಿ ತಗೊಳ್ಳೋವಂಥ ವ್ಯಕ್ತಿಗಳು ಇಲ್ಲ. 1 ಕೋಟಿ ರೂಪಾಯಿ ಕೊಟ್ಟು ತಗೊಳ್ಳೋವಂಥ ವ್ಯಕ್ತಿ ಇಲ್ಲ. ಇದೇ ನಾಗರಾಜು ವಿರೋಧ ಪಕ್ಷದಲ್ಲಿ ಮಾಡ್ತಾ ಇದ್ದಾರೆ. 85 ಲಕ್ಷ ರೂಪಾಯಿ ನನಗೆ 6 ತಿಂಗಳ ಹಿಂದೆ 10 ಎಕರೆ ಜಮೀನು ಮಾರಿದ್ದಾರೆ ಅವರು. ಇದೇ ನಮ್ಮ ಜಮೀನು ಬಂದು 1 ಕೋಟಿ ರೂಪಾಯಿ ಕೊಡು ಅಂದರೂ ಕೊಡೋಕ್ಕೆ ಶಕ್ತಿ ಇಲ್ಲ ಅವ್ರಿಗೆ. ಈ ಥರ ಯಾಕೆ ವಿರೋಧ? ಅವ್ರ ಜಮೀನು ಅವ್ರು ಮಡಿಕೊಳ್ಳಿ, ನಮ್ಮ ಜಮೀನು ನಾವು ಮಾರ್ತೀವಿ, ನಮ್ಗೆ ಯಾಕೆ ತೊಂದರೆ ಕೊಡಬೇಕು ಇವರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಅಣ್ಣ. ನೀವು ಹೇಳಿ. KS ಮಂಜು ಅಂತ. ನಾವು ಜಮೀನು ಕೊಡಲು ಒಪ್ಪಿಗೆ ಇದ್ದೀವಿ. ನಾವೆಲ್ಲ ಬರ್ಕೊಟ್ಟಿದ್ದೀವಿ. ನಮ್ಮ 9 ಎಕರೆ ಜಮೀನನ್ನು ನಾವು ಅಕ್ವೈರ್ ಮಾಡೋಕ್ಕೆ ಒಪ್ಪಂದ ಇದೆ. ದಯವಿಟ್ಟು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ನಾವೆಲ್ಲರೂ ಅವ್ರು ಫೋನ್ ಮಾಡಿದಾಗ ನಾವು ಕರೆಕ್ಟ್ ಟೈಮ್ಗೆಲ್ಲ ಬಂದಿದ್ದೀವಿ. ಸರ್ವೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಪಕ್ಕದೂರವರು. ನಾವು ಅವ್ರ ಜಮೀನು ಮಾಡು ಅಂತ ಹೇಳ್ತಾ ಇಲ್ವಲ್ಲ, ನಮ್ಮ ಜಮೀನು ನಾವು ಮಾಡಿಸ್ಕೊಳಕ್ಕೆ ರೆಡಿ ಇದ್ದೀವಿ. ನಿನ್ನೆ ಇದೇ ಒಂದು ಜಾಗಕ್ಕೆ ಸರ್ವೆ ಮಾಡೋಕ್ಕೆ ಬಂದಿರ್ತಾರೆ? ಹೌದು ಸರ್. ನಮಗೆಲ್ಲ ಫೋನ್ ಮಾಡಿ ನಮ್ಮ ಹೊಲ್ತಾಗ ಕರ್ಕೊಂಡೋಗಿ ಎಲ್ಲ ತೋರಿಸ್ದಾಗ ಅವ್ರು ಅಡ್ಡ ಹಾಕಿ ಎಲ್ಲನೂ ಒಡೆಯಕ್ಕೆ ಬಂದು ಎಲ್ಲ ಇದು ಮಾಡಿದ್ರು, ತೊಂದರೆ ಕೊಟ್ಟರು. ನೀವು ಕೊಡಬೇಡ್ರಿ, ಇನ್ನೂ ರೇಟ್ ಜಾಸ್ತಿ ಆಯ್ತದೆ ಅಂತ ಹೇಳ್ಕೊಡ್ತಾರೆ. ಅದನ್ನು ನಾವೆಲ್ಲ ಕೇಳೋಕ್ಕಾಗಲ್ಲ. ನಾವೆಲ್ಲ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ.
ನೀವು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಇಲ್ಲ ಸರ್, ನಮ್ದೆಲ್ಲ ಒಟ್ಟಿಗೆ ಇಸ್ಕೊಳ್ಳೋಣ ಅಂತ ನಾವು ಸುಮ್ಗೆ ಇಸ್ಕೊಂಡಿಲ್ಲ. ಎಷ್ಟು ಎಕರೆ ಭೂಮಿ ಇದೆ? ಟೋಟಲ್ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳದೆಲ್ಲ ಸೇರಿಸಿ 9 ಎಕರೆ ಇದೆ. 9 ಎಕರೆ ಇದೆ. ನೋಡ್ತಿರ್ಬೋದು ಪ್ರಮೋದ್ ಬೋಪಣ್ಣ, ಈಗಾಗಲೇ ಕೆಲವೊಂದಿಷ್ಟು ರೈತರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ರೈತರು ಕೊಡ್ತಾ ಹೋಗ್ತಿರುವಂಥದ್ದು. ಇವರು ತಮ್ಮ ಭೂಮಿಯನ್ನು ಕೊಡೋಕೆ ಅಂದರೆ ತಾವು ವಾಸ ಮಾಡುವಂತಹ ನೆಲ, ಜಲ ಇದನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಂದು ಕಡೆಯಿಂದಾಗಿ ನಾವು ಇನ್ನೂ ಕೂಡ ಇದೇ ಹಳೆಯ ಹಂಚಿನ ಮನೆಯಲ್ಲಿದ್ದೀವಿ, ನಮಗೂ ಕೂಡ ಒಂದು ಒಳ್ಳೆಯ ಮನೆ ಕಟ್ಕೋಬೇಕು, ಇದಕ್ಕೆ ಈಗ ಒಂದು ಒಳ್ಳೆಯ ಅವಕಾಶ ಬಂದಿದೆ. ಈ ಹಿನ್ನೆಲೆಯಲ್ಲಿ ಹೆಂಡತಿ ಮಕ್ಕಳು ಸಂಸಾರವನ್ನು ಕಟ್ಕೊಂಡು ಬರುವಂತಹ ಒಂದು ಪರಿಹಾರದ ಹಣದಲ್ಲಿ ನಾವು ಬದುಕನ್ನು ಕಟ್ಟಿಕೊಳ್ತೀವಿ ಅನ್ನುವಂಥ ಮಾತನ್ನು ಈ ಒಂದು ಭೂಸ್ವಾಧೀನಕ್ಕೆ, ಭೂಮಿಯನ್ನು ಕೊಡೋಕೆ ಒಪ್ಪಿಗೆ ಇರುವಂಥ ರೈತರು ಹೇಳ್ತಿರುವಂಥದ್ದು. ನಾನು ಮತ್ತಷ್ಟು ರೈತರನ್ನು ಮಾತನಾಡಿಸ್ತಾ ಹೋಗ್ತೀನಿ ಮುಂದಿನ ಅಪ್ಡೇಟ್ನಲ್ಲಿ. ಪ್ರಮೋದ್ ಬೋಪಣ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಂಜನ್.